ಬೆಳಗಾವಿಯಲ್ಲಿ ಚಾಕ್ಲೇಟ್ ಗ್ಯಾಂಗ್ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಈ ಚಾಕ್ಲೇಟ್ ಗ್ಯಾಂಗ್ನ ನಂತರದಲ್ಲಿ ಮತ್ತೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಬೆಳಗಾವಿಗೆ ಚಾಕ್ಲೇಟ್ ಗ್ಯಾಂಗ್ನ ನಂತರ ಮತ್ತೊಂದು ಗ್ಯಾಂಗ್ ಎಂಟ್ರಿ ಕೊಟ್ಟಿರೋದು. ಜ್ಯೂಸ್ ಮತ್ತು ಬಾಳೆಹಣ್ಣು ಕೊಟ್ಟು ನಗ ನಾಣ್ಯವನ್ನು ದೋಚಿ ಇವರು ಪರಾರಿಯಾಗ್ತಾರೆ. ಹಾಗಾಗಿ ಸಾರ್ವಜನಿಕರು ಬಹಳ ಎಚ್ಚರದಿಂದಿರಬೇಕು. ಚಲಿಸ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿಯೇ ಆ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಸಂಜೀವ್ ಖೋತಾ ಮತ್ತು ಮತ್ತೋರ್ವ ಪ್ರಯಾಣಿಕರಿಗೆ ಇಲ್ಲಿ ನಾಮ ಹಾಕಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ರೈಲಿನಲ್ಲಿ ಬರುವಂತಹ ಕೆಲವರು ಚಾಕ್ಲೇಟ್ ಅನ್ನು ನೀಡಿ ಅಲ್ಲಿದ್ದವರ ಹತ್ರ ಇದ್ದಂತಹ ನಗ ನಾಣ್ಯವನ್ನು ದೋಚಿ ಪರಾರಿಯಾಗ್ತಾ ಇತ್ತು. ಯಾವುದಪ್ಪ ಇದು ಚಾಕ್ಲೇಟ್ ಗ್ಯಾಂಗ್ ಅನ್ನುವಂತಹ ಆತಂಕ ಆ ಭಾಗದ ಜನಸಾಮಾನ್ಯರಲ್ಲಿ ಹೆಚ್ಚಾಗಿತ್ತು. ಈಗ ಚಾಕ್ಲೇಟ್ ಗ್ಯಾಂಗ್ ಮುಗಿದೋಯ್ತು, ಈಗ ಮತ್ತೊಂದು ಗ್ಯಾಂಗ್. ಈ ಗ್ಯಾಂಗ್ ಏನು ಮಾಡುತ್ತೆ ಅಂದರೆ ಜ್ಯೂಸು ಬಾಳೆಹಣ್ಣು ಕೊಡುತ್ತೆ, ಆಮೇಲೆ ತಮ್ಮ ಕೈ ಚಳಕ ತೋರಿಸ್ಬಿಡ್ತಾರೆ. ನಗ ನಾಣ್ಯ ದೋಚಿ ಅಲ್ಲಿಂದ ಪರಾರಿ ಆಗ್ತಾರೆ. ಸದ್ಯ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರನ್ನು ಈ ಗ್ಯಾಂಗ್ ಸುಲಿಗೆ ಮಾಡಿದೆ. ಜ್ಯೂಸ್ನಲ್ಲಿ ಮತ್ತು ಕೆಲವೊಂದು ಬಾಳೆಹಣ್ಣು ಇರ್ಬೋದು, ಜ್ಯೂಸ್ ಇರ್ಬೋದು, ಇದರಲ್ಲಿ ಏನೋ ಒಂದು ಪದಾರ್ಥವನ್ನು ಮಿಕ್ಸ್ ಮಾಡಿ ಜನಸಾಮಾನ್ಯರ ಪ್ರಜ್ಞೆ ತಪ್ಪಿಸಿ ಕಳ್ಳತನಕ್ಕೆ ಈ ಗ್ಯಾಂಗ್ ಮುಂದಾಗತ್ತೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರ್ತಾ ಇದ್ದ ಬಸ್ನಲ್ಲಿ ಘಟನೆ ನಡೆದಿರುವಂಥದ್ದು. ಸದ್ಯ ಅಸ್ವಸ್ಥರಾಗಿರುವಂಥ ಸಂಜೀವ್ಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಂಜೀವ್ ಖೋತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಕಳ್ಳರ ಗ್ಯಾಂಗ್ ಏನಿದೆ ಅದು ಹೆಂಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಬಹಳ ಮುಖ್ಯ. ಆರಂಭದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಚಾಕ್ಲೇಟ್ ಗ್ಯಾಂಗ್ ಇತ್ತು. ಆ ಚಾಕ್ಲೇಟಲ್ಲಿ ಅದೇನೋ ಬೆರೆಸಿಬಿಟ್ಟು ತಿನ್ನಿಸ್ಬಿಡೋದು. ಯಾವಾಗ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾರೆ ಅವ್ರ ಹತ್ರ ಏನಿರುತ್ತೆ ಅದನ್ನು ದೋಚಿ ಪರಾರಿ ಆಗೋದು. ಈ ವಿಷಯಕ್ಕೆ ಒಂದಷ್ಟು ಜನ ಆತಂಕದ ವಾತಾವರಣ ಸೃಷ್ಟಿಯಾಗುವಂತಾಗಿತ್ತು, ಆತಂಕಗೊಂಡಿದ್ರು ಕೂಡ. ಇದೆಲ್ಲದ ನಡುವೆ ಏನೋ ಬಾಳೆಹಣ್ಣು ಜ್ಯೂಸ್ ಕೊಡ್ತಾರೆ, ಅದರಲ್ಲೇನೋ ಪದಾರ್ಥ ಮಿಕ್ಸ್ ಮಾಡಿರ್ತಾರೆ. ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಗೆ ಸಾರ್ವಜನಿಕರು ಹೋಗ್ತಾ ಇದ್ದಂತೆ ಅವ್ರ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ನಿನ್ನೆ ಬೆಳಗ್ಗೆ ಹುಬ್ಳಿ ಹೋಗ್ಯಾರ್ರಿ. ಹುಬ್ಳಿಗೆ ಹೋಗಿದ್ರು. ಹುಬ್ಳಿಯಿಂದ ಸಾಯಂಕಾಲ 7:30 ಬಸ್ ಕೂತಾರೆ. ಅಲ್ಲಿ ಹುಬ್ಳಿ ಬಸ್ ಅಂತ ಹಿಡ್ಕೊಂಡು ಬೆಳಗಾವಿ ಬರತ್ತಿದ್ರು. ನಡು ಅದ್ಯಾಗ ಯಾರೋ ಬಾಳೆಹಣ್ಣು ಕೊಟ್ಟರು ತಿನ್ನಕ್ಕೆ. ಮತ್ತು ಬಾಳೆಹಣ್ಣು ತಿನ್ನಿಸಿದ ನಂತರ ಜ್ಯೂಸ್ ಕೊಟ್ಟಿದ್ರು. ಜ್ಯೂಸ್ ಕೊಟ್ಟ ನಂತರ ಅವ್ರಿಗೆ ಪ್ರಜ್ಞೆ ತಪ್ಪಿದ ನಂತರ ಕೊಳ್ಳಾಗಿನ ಚೈನ ಕಿಶಾಗಿನ ರೊಕ್ಕ ಇದನ್ನೆಲ್ಲ ತೊಗೊಂಡು ಮತ್ತು ರಾತ್ರಿ ಕೆಎಸ್ಆರ್ಟಿಸಿ ಅವ್ರು ಬಸ್ನವ್ರು ಯಾಕೆ ಕೆಳಗಿಳಿಲ್ಲ ಅಂತ ಇಬ್ಬರು ಮಂದಿನ ತಂದು ಇಲ್ಲಿ ಸಿವಿಲ್ದಾಗ ಅಡ್ಮಿಟ್ ಮಾಡ್ಯಾರ. ಅಡ್ಮಿಟ್ ಮಾಡಿದಂತ ಏನೈತಿ, ರಾತ್ರಿ ನಾವು ಆ ಕಡೆ ಹುಡುಕ್ಯಾಡೋದ ಮಾಡೋದ. ನಾವು ಅವ್ರ ಫ್ರೆಂಡ್ ಹುಕ್ಕೇರಿಂದ ನಾವು ಬೆಳಗ್ಗೆ 6 ಗಂಟೆಗೆ ಬಂದ ನಂತರ ಕೆಎಸ್ಆರ್ಟಿಸಿಗೆ ಹೋಗಿ ಅಲ್ಲಿ ಇನ್ಕ್ವೈರಿ ಮಾಡಿದ್ವಿ. ಇನ್ಕ್ವೈರಿ ಮಾಡಿದ ನಂತರ ಅವ್ರ ಇಂಥ ಫೋಟೋ ಐತಿ ಹಿಂಗೆ ತೋರಿಸ್ಬಿಡಿಗೆ ನಾವು ಸಿವಿಲ್ದಾಗ ಅಡ್ಮಿಟ್ ಮಾಡಿದ್ವಿ ಮತ್ತು ಸಿವಿಲ್ಗೆ ಹೋಗ್ರಿ ಅಂತಂದ್ರೆ. ಸಿವಿಲ್ಗೆ ಇಲ್ಲಿ ಬೆಳಗ್ಗೆ ಬಂದ ನಂತರ ಇಲ್ಲಿ ನಮಗೆ ಗುರುತಾಯಿತು. ಇಲ್ಲಿ ಬಂದ ಕಿಸಿಂದ ಹೀಗೆಲ್ಲ ಆಗೈತಿ. ಈಗ ಮತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಮುಂದೆ ಬೇರೆ ಕಡೆ ಹೋಗ್ತೀವಿ. ಅವ್ರು ಇಬ್ಬರು ಇದ್ರಂತಾರೆ. ಇಬ್ಬರು ಒಳಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.